ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಕೀರ್ತನೆಗಳು 115ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವಾದಿಸುವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮನ್ನ ನಿರ್ಮಿಸಿದಂತ ನಮ್ಮ ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ, ನೆನಪು ಮಾಡಿಕೊಂಡಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಆತನು ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಪ್ರತಿಯೊಬ್ಬರನ್ನ ನಾನು ಏನ್ ಮಾಡ್ತೇನೆ, ಆಶೀರ್ವಾದಿಸ್ತೇನೆ ಎಂದು ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಇವತ್ತು ನಮ್ಮ ಸುತ್ತಮುತ್ತಲಿನಿರುವಂತಹ ನಮ್ಮ ಸ್ನೇಹಿತರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ಮರೆತು ನಮ್ಮನ್ನ ಬಿಟ್ಟು ಹೋಗುವವರಾಗಿದ್ದಾರೆ. ಆದರೆ ಕರ್ತನು ನಮ್ಮನ್ನ ನಿರ್ಮಿಸಿದಂತ ನಮ್ಮ ನಿರ್ಮಾಣಿಕನು ನಮ್ಮನ್ನ ಏನ್ ಮಾಡುವುದಿಲ್ಲ, ಮರೆಯುವುದಿಲ್ಲ. ನನ್ನ ಮಗನು ನನ್ನ ಮಗಳು ಎಂದು ಕರ್ತನು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ಆಶೀರ್ವಾದಿಸುವವರಾಗಿದ್ದಾರೆ. ನಾವು ನಡೆದು ಹೋಗುವಂತ ಮಾರ್ಗಗಳನ್ನ, ಕೈಟ್ ಮಾಡುವ ಪ್ರಯಾಸಗಳನ್ನ, ಕೈಟ್ ಮಾಡುವ ಕೆಲಸಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ಆಶೀರ್ವಾದಿಸುವವರಾಗಿದ್ದಾರೆ. ನಮ್ಮ ಚಿಕ್ಕ ಮಕ್ಕಳನ್ನ ದೇವರು ಆಶೀರ್ವಾದಿಸುವವರಾಗಿದ್ದಾರೆ. ನಮ್ಮ ಸಂತತಿಗಳನ್ನ ಕರ್ತನ ಆಶೀರ್ವಾದಿಸಿ ಮುನ್ನಡೆಸುವಂತಹ ಉತ್ತಮವಾದ ಕುರುಬನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಂಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀವು ಮುಟ್ರಿ ಸ್ವಾಮಿ. ಅವರ ಜೀವಿತಗಳಲ್ಲಿ ಕರ್ತನೆ ನಿನ್ನ ಆಶೀರ್ವಾದದ ಕಾರ್ಯಗಳು ನೆರವೇರಲಿ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.